ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಧ್ಯಾಹ್ನ 1:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 1:30 ಆಗಿದೆ. ಏನಿಲ್ಲ, ಪಾರ್ಲರ್ ಟ್ರೈನಿಂಗ್ ಹೋಗ್ತಾ ಇದ್ದೆ. ಇದು ಸೆಕೆಂಡ್ ಡೇ ಟ್ರೈನಿಂಗು. ತುಂಬ ಲೇಟಾಗೋಯ್ತು. ನಾನು 12 ಗಂಟೆಗೆ ಬರೋಕ್ಕೆ ಹೇಳಿದರು. ಸರಿ ಅಂದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಮತ್ತೆ ಕಾಲ್ ಮಾಡಿ 1 ಗಂಟೆಗೆ ಬರಪ್ಪ ಅಂದರು. ಆದರೂ ಹಾಫ್ ಆನ್ ಅವರ್ ಲೇಟಾಗೋಯ್ತು. ದೇವ್ರ ಮನೆ ಏನು ಕ್ಲೀನ್ ಮಾಡಿಲ್ಲ. ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡಿದ್ದೀನಿ. ನೋಡ್ಬೋದು, ದೇವ್ರ ಮನೆ ಕ್ಲೀನ್ ಮಾಡಿಲ್ಲ. ಪಾರ್ಲರ್ನ ಮುಗಿಸ್ಕೊಂಡು ಬಂದು ಅದಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಏನಪ್ಪ ಅಂದರೆ, ನನ್ನ ಮಗಳನ್ನ ಕರ್ಕೊಂಬರೋ ಟೈಮ್ಗೆ ಕರೆಕ್ಟಾಗಿ ಬರಬೇಕು 3:45ಗೆ. ಆವಾಗ ಬಂದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಬಂದಮೇಲೆ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಸ್ವೆಟ್ ಆಗ್ತಾಯಿದ್ದೀನಿ, ತುಂಬ ಬಿಸಿಲಿದೆ. ಇವಾಗ ಹೋಗಬೇಕು, ಹೊರಡಬೇಕು, ಟೈಮ್ ಆಗ್ತಿದೆ. ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಇದೆ. ಬೆಳಗ್ಗೆನೇ ಹೋಗಿ ಮುಗಿಸ್ಕೊಂಬಂದಿದ್ರಾಗಿರೋದು. ಅವರು ದೇವಸ್ಥಾನಕ್ಕೆ ಹೋಗಬೇಕು, ನಾನು ಆಮೇಲೆ ಬಾ ಅಂದರು. ಅಂದರೆ ಲೇಟಾಗಿ ಬನ್ನಿ, ದೇವಸ್ಥಾನಕ್ಕೆ ಹೋಗಬೇಕು ಅಂದರು. ಅದರಿಂದ ಸ್ವಲ್ಪ ಲೇಟಾಗೋಯಿತು. ನಾನು ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಿಧಾನಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆದರೆ ಇವಾಗ ನೋಡಿದ್ರೆ ಸಿಕ್ಕಾಬಟ್ಟೆ ಬಿಸಿಲು. ಹೆಂಗಪ್ಪ ಹೋಗೋದು ಅನಿಸ್ತಾ ಇದೆ, ಅಷ್ಟೊಂದು ಬಿಸಿಲು. ನಾನು ಪಾರ್ಲರ್ಗೆ ಬಂದು ಒಂದು ಹಾಫ್ ಆನ್ ಅವರ್ ಆಯಿತು. ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡಿದೆ ಒಂದು ಹಾಫ್ ಆನ್ ಅವರು. ಇವಾಗ ಆಯಿಲ್ ಮಸಾಜ್ ಹೇಳ್ಕೊಡ್ತಾರಂತೆ. ಯಾರೋ ಕಸ್ಟಮರ್ ಕಾಲ್ ಮಾಡಿದರು ಬರ್ತೀನಿ ಅಂತ. ಅದರಿಂದ ಹಿಂಗಿದ್ರು ಸರ್ವಿಸ್ ಮಾಡ್ತೀನಲ್ಲ, ಹಂಗೆ ನಿನಗೂ ಹೇಳ್ಕೊಡ್ತೀನಿ ಅಂದರು. ಇನ್ನು ಕಸ್ಟಮರ್ಗೆ ವೇಟ್ ಮಾಡ್ತಾ ಇದ್ದಾರೆ. ಆಂಟಿ ಈಚೆ ಇದ್ದಾರೆ, ನಾನು ಕೂತ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದಾರೆ ಪಾರ್ಲರ. ಅಂದರೆ ತುಂಬ ಚೆನ್ನಾಗಿ ಕೆಲಸ ಕಲಿಸ್ತಾರೆ. ಯಾಕಂದರೆ ನಮ್ಮ ಅತ್ತೆ ಮಗಳು ತುಂಬ ಚೆನ್ನಾಗಿ ಬೇಗ ಕೆಲಸ ಕಲಿತ್ಲು. ಅದರಿಂದ ನಾನು ಇಲ್ಲೇ ಬರ್ತೀನಿ ಅಂದ್ಬಿಟ್ಟು ಬಂದಿದ್ದು. ಇವಾಗ ಟೈಮ್ ಬಂದು 4:15 ಆಗಿದೆ. ಪಾರ್ಲರ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಸ್ಕೂಲ್ಗೆ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಂದೆ. ಅಲ್ಲೇ ಇವಾಗ 4:45 ಆಗಿಬಿಟ್ಟಿದೆ ಟೈಮ್ ಬಂದು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ದೇವ್ರ ಫೋಟೋ ಎಲ್ಲ ಇಟ್ಕೊಂಡು ವೀಡಿಯೋಸ್ ಮಾಡೋದೇ ಮರ್ತೋಗಿದ್ದೀನಿ. ಯಾಕಂದರೆ ಅಮ್ಮ ಬೆಳಗ್ಗೆಯಿಂದ ಫೋನ್ ಮಾಡಿದ್ದಿಲ್ಲ. ಇವಾಗ ಫೋನ್ ಮಾಡಿದ್ರು, ಮಾತಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊತಾ ಇದ್ಲು. ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಇವಾಗ ಅಮ್ಮ ಫೋನ್ ಕಟ್ ಮಾಡಿದ್ರಲ್ಲ, ಅದರಿಂದ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಆಯಿತು. ಅಂದರೆ ಒರೆಸ್ಕೋಬೇಕು, ಧೂಳೆಲ್ಲ ಹೊಡ್ಕೊಂಡೆ. ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೋಬೇಕು. ನೋಡ್ಬೋದು, ದೇವ್ರ ಫೋಟೋಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ದೇವ್ರ ಮನೆ ಎಲ್ಲ ಧೂಳೆಲ್ಲ ನೀಟಾಗಿ ತೆಕ್ಕೊಂಡಿದ್ದೀನಿ. ಒರೆಸ್ಕೋಬೇಕು. ಇವಾಗ ಒರೆಸ್ಕೊಂಡು ಬೇಗ ಬೇಗ ಪೂಜೆ ಮುಗಿಸ್ಕೋಬೇಕು. 6 ಗಂಟೆ ಒಳಗಡೆ ಪೂಜೆ ಆದರೆ ವಿಡಿಯೋ ಎಡಿಟಿಂಗ್ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಯಾಕಂದರೆ ನೆನ್ನೆನೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, 3 ಡೇಸ್ ಮೇಲಾಯಿತು. ಅದರಿಂದ ಫಸ್ಟು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಡುಗೆಗೆ ಏನಾದರೂ ಮಾಡಬೇಕು. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅರೇಂಜ್ಮೆಂಟ್ ಮಾಡಿಕೊಂಡೆ. ಇದಕ್ಕೇನು ಜಾಸ್ತಿ ಟೈಮ್ ಆಗಲಿಲ್ಲ. ಇವತ್ತೇನು ಅಂತ ಗೊತ್ತಿಲ್ಲ, ದೇವ್ರ ಕೆಲಸ ಬೇಗ ಆಗೋಯ್ತು. ಇವಾಗ ಇನ್ನೊಂದು ಸಲ ನಾನು ಕೈಕಾಲು ಮುಖ ತೊಳ್ಕೊತೀನಿ. ದೇವ್ರ ದೀಪ ಹಚ್ಬೇಕಲ್ಲ, ಅದರಿಂದ ಬೆಳಗ್ಗೆ ಸ್ನಾನ ಮಾಡಿದ್ದೆ. ಮಧ್ಯಾಹ್ನ ಸ್ನಾನ ಮಾಡಿದ್ದೆ. ಸ್ನಾನ ಮಾಡಿಕೊಂಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಅದಕ್ಕೂ ಕಮೆಂಟ್ ಮಾಡ್ತಾರೆ, ಪಾರ್ಲರಿಂದ ಹಂಗೆ ಬಂದುಬಿಟ್ಟು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಇನ್ನೊಂದು ಸಲ ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಕ್ಕೆ ಹೋಗಬೇಕು. ಟೈಮ್ ಬಂದು 7 o'clock ಆಗಿದೆ. ಎಡಿಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಆಗಲೇ, ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಮುಗೀತು. ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಅಡುಗೆ ಮಾಡಬೇಕು. ಅಲ್ಲೇ ನನ್ನ ಮಗಳು ಹೊಟ್ಟೆ ಯಶ್ವಮ್ಮ ಬೇಗ ಮಾಡಿಕೊಡಿ ಅಂತ ಇದ್ದಾಳೆ. ಅವಳಿಗೇನೋ ಟೊಮೊಟೊ ಬಾತ್ ಬೇಕಂತೆ. ಏನಪ್ಪ ಅಂದರೆ ನನ್ನ ಹಸ್ಬೆಂಡು ಇತ್ತೀಚಿಗಂತೂ ಟೊಮೊಟೊ ಬಾತು ಈ ಥರ ಎಲ್ಲ ನೈಟ್ ಟೈಮ್ ತಿಂತಾಯಿಲ್ಲ. ಈ ಹುಷಾರಿತ್ತಿಲ್ವಲ್ಲ, ಆವಾಗಲಿಂದ ಮುದ್ದೆನೇ ಕೇಳ್ತಾರೆ. ಏನೋ ಅಂತೂ ಇಂತೂ ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ. ಮೊದಲೆಲ್ಲ ಮುದ್ದೆ ಊಟ ಮಾಡಿ ಅಂದರೆ ಬೇಡ ಅಂತ ಇದ್ರು, ಇವಾಗಂತೂ ಮುದ್ದೆನೇ ಬೇಕು ಅಂತಾರೆ. ನನ್ನ ಮಗಳು ಟೊಮೊಟೊ
ಟೊಮೊಟೊ ಬಾತ್ ಬೇಕು ಅಂತ ಇದ್ದಾಳೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ಇವಾಗ ವಿಡಿಯೋ ಅಪ್ಲೋಡ್ ಮಾಡಿ ಏನಾದರೂ ಒಂದು ಮಾಡಿ ಫಸ್ಟು ಅವಳಿಗೆ ಕೊಡ್ತೀನಿ, ಹೊಟ್ಟೆ ಹಶ್ವಂತೆ ಅವಳಿಗೆ ಟೊಮೊಟೊ ಬಾತ್ನೇ ಮಾಡಿಕೊಡ್ತೀನಿ. ನೋಡೋಣ, ನನಗೆ ನನ್ನ ಹಸ್ಬೆಂಡ್ಗೆ ಏನಾದರೂ ಬೇರೆ ಮಾಡ್ಕೊಳ್ಳೋದ ಏನೋ ಯೋಚನೆ ಮಾಡಬೇಕು. ಹಸ್ಬೆಂಡ್ನ ಫೋನ್ ಮಾಡಿ ಕೇಳ್ತೀನಿ. ಅವರು ತಿಂತೀನಿ ಅಂದರೆ ಓಕೆ, ಬೇಡ ಅಂದರೆ ಅವ್ರಿಗೆ ಬೇರೆ ಏನಾದ್ರೂ ರೊಟ್ಟಿನ ಏನಾದರೂ ಮಾಡಿಕೊಡ್ಬೇಕು. ಸೌಂಡ್ ಕಡಿಮೆ ಕೊಡಮ್ಮ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋಬೇಕು. ತುಂಬ ಸಿಂಪಲ್ಲಾಗೆ ಮಾಡ್ಕೊತೀನಿ. ಮಸಾಲೆ ಏನು ರುಬ್ಕೊಳ್ಳಲ್ಲ. ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದನ್ನ ಹಾಕಿ ಮಾಡ್ಕೊತೀನಿ. ಒಂದು 20 ಮಿನಿಟ್ಸ್ ಇದ್ದರೆ ಸಾಕು, ಆರಾಮಾಗಿ ರೆಡಿ ಆಗಿಬಿಡುತ್ತೆ. ಅವಳಿಗೇನೋ ಅಪರೂಪ, ಅವಳು ಟೊಮೊಟೊ ಬಾತ್ ತಿನ್ನೋದೇ ಅಪರೂಪ. ಇವತ್ತೇನೋ ಕೇಳ್ತಾ ಇದ್ದಾಳೆ, ಅದರಿಂದ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೆಸಿಪಿನ ಆಲ್ರೆಡಿ ನಾನು ತೋರಿಸಿದ್ದೀನಿ. ಒಂದ್ಸಲ ಚೆಕ್ ಮಾಡಿ, ತುಂಬ ಈಸಿಯಾಗಿ ಆಗುತ್ತೆ. ಮತ್ತು ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಅಮ್ಮು, ತಗೋಬಾ, ಸೋಯಾಬೀನ್ ತಗೋಬಮ್ಮ. ಸೋಯಾಬೀನ್ ತರಿಸಿದ್ದೀನಿ. ಸೋಯಾಬೀನ್ ಹಾಕೊಂಡ್ರೆ ನನಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಟೊಮೊಟೊ ಬಾತಲ್ಲಿ ಮಧ್ಯ ಸಿಗ್ತಾ ಇದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೋಯಾಬೀನ್ ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ನಮ್ಮ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಎಲ್ಲ ಸ್ಪೈಸಸ್ ಹಾಕೊತಾ ಇದ್ದೀನಿ. ನನ್ನ ಮಗಳು ಒಂದೊಂದ್ಸಲ ಪ್ರೆಗ್ನೆಂಟ್ ವುಮೆನ್ಸ್ ಬಗಸ್ಕೊತಾರಲ್ಲ, ಆ ಥರ ಬಗಸ್ಕೊಂಡ್ಬಿಡ್ತಾಳೆ. ಏನಾದ್ರೂ ಅಂದರೆ ಬಗಸ್ಕೊಂಡ್ಬಿಡ್ತಾಳೆ ಅಂದರೆ ತಿನ್ನಕ್ಕೆ ಆ ಥರ ಇಷ್ಟಪಡ್ತಾಳೆ. ಅವಳು ಕೇಳಿದ್ದು ಮಾಡಿಕೊಟ್ಟೆ ರೂಢಿ ನನಗೆ ಮೊದಲಿಂದಲೂ. ಕೇಳೋದೇ ಅಪರೂಪ ಅವಳು, ಅದರಿಂದ ಕೇಳ್ತಾಳಲ್ಲ ಖುಷಿಯಿಂದ ಮಾಡಿಕೊಟ್ಬಿಡ್ತೀನಿ ಕೇಳಿದ ತಕ್ಷಣ. ಇವತ್ತೇನೋ ಬೆಳಗ್ಗೆಯಿಂದಲೂ ಟೊಮೊಟೊ ಬಾತು ಕೇಳ್ತಾ ಇದ್ಲು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೇಳಿದರೆ ಖಂಡಿತ ಮಾಡಿಕೊಡ್ತಿದ್ದೆ. ಅವಳು ಶಾವಿಗೆ ಬಾತ್ ಮಾಡಿದ್ದೆ. ಚೆನ್ನಾಗಿತ್ತ ಅಮ್ಮ ಶಾವಿಗೆ ಬಾತು? ತರಕಾರಿ ಎಲ್ಲ ಹಾಕ್ಬಿಟ್ಟು ಶಾವಿಗೆ ಬಾತ್ ಮಾಡಿಕೊಟ್ಟಿದ್ದೆ. ಅದನ್ನು ಇಷ್ಟಪಟ್ಟು ತಿಂದಿದ್ದಾಳೆ. ಹಾಗೆ ಟೊಮೊಟೊ ಬಾತ್ ಕೇಳ್ತಾ ಇದ್ಲು. ಬೆಳಗ್ಗೆ ಮಾಡ್ಕೊಡ್ತೀನಿ ಬಿಡಮ್ಮ ಅಂದರೂ ಕೇಳಲಿಲ್ಲ. ಇವಾಗ ಅನ್ನ ಸಾಂಬಾರು ತಿನ್ನೋಕ್ಕೆ ಬೇಜಾರು, ಮಾಡಿಕೊಡಿ ಅಮ್ಮ ಅಂದು, ಅದರಿಂದ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಶಾವಿಗೆ ಬಾತು ಎರಡೂ ಒಂದೇ. ಜನಗಳಿಗೆ ಯಾವ ಥರ ಬೇಕೋ ಆ ಥರ ಅನ್ಬೋದು. ಸೋಯಾಬೀನ್ನ ನೆನೆಸಿ ಇಟ್ಟಿದ್ದೀನಿ. ಸ್ವಲ್ಪ ದಪ್ಪಗೆ ಹಾಕಿದೆ ನೀರಿಗೆ ಹಾಕಿದ ತಕ್ಷಣ. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಸ್ಮ್ಯಾಶ್ ಆದ್ರೇ ಟೊಮೊಟೊ ಬಾತ್ ಟೇಸ್ಟಾಗಿ ಬರೋದು. ಅರ್ಧ ಬೆಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ರೆಡಿನೇ ಆಗೋಯ್ತು. ಒಂದು 2 ವಿಸಲ್ ಹೊಡ್ಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ನನ್ನ ಮಗಳು ಹೊಟ್ಟೆ ಹಶ್ವಾಗಿದೆ, ಬೇಗ ಮಾಡಿಯಮ್ಮ ಅಂತ ಇದ್ದಾಳೆ. ಇನ್ನೊಂದು 10 ಮಿನಿಟ್ಸಲ್ಲಿ ಫುಲ್ ರೆಡಿ ಆಗುತ್ತೆ. ಇನ್ನೊಂದು ಸೈಡ್ ನೋಡ್ಬೋದು ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದು 2 ವಿಸಲ್ ಬಂದ ತಕ್ಷಣ ಅವಳಿಗೆ ಊಟ ಕೊಟ್ಬಿಡ್ಬೇಕು. ರೆಡಿ ಆಯಿತು ಟೊಮೊಟೊ ಬಾತು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ ರೆಸಿಪಿ ಇದಂತೂ. ನನ್ನ ಚಾನಲ್ ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಈ ರೆಸಿಪಿ ಸಿಗುತ್ತೆ. ನೀವು ಡಿನ್ನರ್ಗಾದರೂ ಮಾಡ್ಕೋಬೋದು. ಹೊರಗಡೆ ಕೆಲಸ ಮಾಡಿಕೊಂಡು ಬರೋರು ಇರ್ತೀರ, ಅಂಥವ್ರು ಏನಾದ್ರೂ ಬೇಕು, ಅರ್ಜೆಂಟಲ್ಲಿ ಏನಾದರೂ ಆಗಬೇಕು, ಏನೋ ಒಂದು ನನಗೂ ಹಂಗೆ ಅನ್ಸೋದು. ಕೆಲಸ ಮಾಡಬೇಕಾದ್ರೆ ಏನೋ ಒಂದು ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅನ್ಸೋದು. ಅಂಥವ್ರಂತೂ ಖಂಡಿತ ಬ್ಯುಸಿ ಲೈಫ್ ಇರೋರು ಖಂಡಿತ ಇದು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಈಸಿನೂ ಆಗುತ್ತೆ ಮತ್ತು ಒಂದು ಒಳ್ಳೆ ರೆಸಿಪಿನೂ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಅಮ್ಮು ಮೊಸರು ಬಜ್ಜಿ ಬೇಡವಾ? ಮೊಸರು ಬಜ್ಜಿ ಬೇಡವಾ? ಸೌತೆಕಾಯಿನ ಇಲ್ಲೇ ಶೆಲ್ಫ್ ಮೇಲೆ ಕಟ್ ಮಾಡ್ಕೊಂಬಿಟ್ಟೆ. ತುಂಬ ಈಸಿ ಇತ್ತು. ನನಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಅದರಿಂದ ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ತಗೊಮ್ಮ.
ಕೆಳಗಡೆ ಕೂತ್ಕೋ, ಬಾ ಇಲ್ಲಿ ಕೂತ್ಕೊತೀನಿ. ಸ್ಪೂನ್ ಬೇಕಾ? ಇವಾಗ ಟೈಮ್ ಬಂದು 9 o'clock ಆಗಿದೆ. ನಾನು ಊಟ ಮಾಡ್ಕೊತೀನಿ. ನನ್ನ ಹಸ್ಬೆಂಡು ಸ್ವಲ್ಪ ಲೇಟೇ ಬರೋದು, ಅದರಿಂದ ವೆಯ್ಟ್ ಎಲ್ಲ ಮಾಡಲ್ಲ. ಅವರೇ ಹೇಳಿದ್ದಾರೆ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಡ, ನೀನು ಊಟ ಮಾಡ್ಕೊ ಅಂತ. ಅದರಿಂದ ನಾನು ಊಟ ಮುಗಿಸ್ಕೊತೀನಿ. ಅಮ್ಮು ಹೇಗಿದೆ? ಚೆನ್ನಾಗಿದೆಯಂತೆ. ಸೂಪರ್ ಆಗಿದೆ. ಇವಾಗ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಗುರುವಾರ ಎಲ್ಲ ಪೂಜೆ ಮಾಡ್ಕೊಂಡಿದ್ನಲ್ಲ, ಇವಾಗ ಶುಕ್ರವಾರ ಮನೆ ದೇವ್ರ ವಾರ. ನಮ್ಮ ಮನೆ ದೇವ್ರ ವಾರ ಸೋಮವಾರ ಮತ್ತು ಶುಕ್ರವಾರ ತಪ್ಪದಲ್ಲೇ ಮಾಡ್ಕೊತೀನಿ. ಶುಕ್ರವಾರ ಮತ್ತು ಸೋಮವಾರ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಹೂವು ಎಲ್ಲ ಇಟ್ಕೊಂಡು ನೆನ್ನೆ ಪೂಜೆ ಮಾಡ್ಕೊಂಡಿದ್ದೆ. ಇವಾಗ ದೇವ್ರ ಮನೆ ಮಾತ್ರ ಒರೆಸ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ. ಅವರು 1:15ಗೆ ಬಾರಪ್ಪ ಅಂತ ಹೇಳಿದ್ದಾರೆ. ಆದ್ದರಿಂದ ನಿಧಾನಕ್ಕೆ ಹೋಗೋಣ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಟೈಮು ಸರಿ ಹೋಗುತ್ತೆ. ಅದರಿಂದ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ದೇವ್ರ ಮನೆ ಎಲ್ಲ ಒರೆಸ್ಕೊತಾ ಇದ್ದೆ. ಇವಾಗ ಪೂಜೆ ಎಲ್ಲ ಮುಗೀತು. ಶುಕ್ರವಾರದ ಪೂಜೆ ನೋಡ್ಬೋದು, ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಇವಾಗ ಪಾರ್ಲರ್ಗೆ ಹೋಗಬೇಕು. ಅವರು ಸ್ವಲ್ಪ ಲೇಟಾಗೆ ಬರಪ್ಪ, ನಾನು ಲೇಟಾಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಸ್ವಲ್ಪ ಲೇಟಾಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ. ಇವಾಗಲೂ ಅದೇ ಇದೆ, ಅದನ್ನೇ ಊಟ ಮಾಡಿಕೊಂಡು ಹೋಗಬೇಕು. ಒಂದು ಸ್ವಲ್ಪ ತಿಂದ್ಬಿಟ್ಟು ಹೋಗ್ತೀನಿ. ಚಿತ್ರಾನ್ನ ಮಾಡಿದ್ದೆ, ಇನ್ನೂ ಸ್ವಲ್ಪ ಅದೇ ಇದೆ. ಇವಾಗ ಇದನ್ನೇ ತಿಂದ್ಬಿಟ್ಟು ಹೋಗ್ತೀನಿ. ಯಾಕಂದರೆ ನಾನು ಬರೋದು 4 ಗಂಟೆ ಆಗುತ್ತಲ್ಲ, ಸ್ವಲ್ಪ ಹೊಟ್ಟೆ ಹಶ್ವಾಗುತ್ತೆ. ನಾನು ಇತ್ತೀಚೆಗಂತೂ ಮಧ್ಯಾಹ್ನ ಊಟನೇ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಟೈಮೇ ಸಾಲ್ತೇ ಇಲ್ಲ. ಪಾರ್ಲರ್ಗೆ ಹೋದ್ಮೇಲಂತೂ ಒಂದು 3 ಡೇಸಿಂದ ಮಧ್ಯಾಹ್ನ ಟೈಮ್ ಊಟನೇ ಮಾಡ್ತಾಯಿಲ್ಲ. ಫಸ್ಟ್ ಡೇ ಏನೋ ನಮ್ಮ ಅತ್ತೆ ಮನೇಲಿ ಮಾಡಿದ್ದಷ್ಟೇ. ನೆನ್ನೆನೂ ಊಟ ಮಾಡಿಲ್ಲ, ಮೊನ್ನೆನೂ ಊಟ ಮಾಡಿಲ್ಲ. ನಾನು ಸ್ವಲ್ಪ ತಿಂದ್ಬಿಟ್ಟು ಹೋದರೆ ನಾವು ಬರೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಅದರಿಂದ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಪಾರ್ಲರ್ಗೆ ಬಂದೆ. ಆಂಟಿ ಇಲ್ಲ, ಬರ್ತೀನಿ ಒಂದು 10 ನಿಮಿಷ ಇರಪ್ಪ, ಒಳಗಡೆ ಪಕ್ಕದಲ್ಲಿ ಅಂಗಡಿ ಇದೆ, ಅಲ್ಲಿ ಕೀ ಕೊಟ್ಟೋಗಿದ್ರು. ಬಂದು ಕೂತಿರಪ್ಪ ಬರ್ತೀನಿ ಅಂದರು. ಅದರಿಂದ ಒಳಗಡೆ ಬಂದು ಕೂತ್ಕೋಬೇಕು. ಇವಾಗ ಹಂಗೆ ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಇವಾಗ ಥ್ರೆಡ್ ತೊಗೊಂಡು ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಅವ್ರು ಬರೋ ಗಂಟ ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಂತ. ಇವಾಗ ಟೈಮ್ ಬಂದು 4:15 ಆಗಿದೆ. ನನ್ನ ಮಗಳನ್ನ ಕರ್ಕೊಂಡು ನಾನು ಮನೆಗೆ ಬಂದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಬೇಕು ಅನ್ನಿಸ್ತಾ ಇದೆ. ಯಾಕಂದರೆ ಏರ್ ಸ್ಟ್ರೈಟಿಂಗ್ ಮಾಡಿಸಿದ್ರು ಇವತ್ತು. ನಿಂತ್ಕೊಂಡು ಮಾಡಿದ್ನಲ್ಲ, ಸ್ವಲ್ಪ ಕಾಲೆಲ್ಲ ನೋವ್ತಾ ಇದೆ. ಅದರಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆಗೆ ಏನಾದರೂ ಮಾಡಬೇಕು. ಏನು ಮಾಡೋಣಮ್ಮ? ಅಡುಗೆಗೆ ಏನಾದರೂ ಮಾಡಬೇಕು. ಏನು ಮಾಡೋಣಮ್ಮ? ನಿನ್ನೆ ಟೊಮೊಟೊ ಬಾತ್ ಬೇಕು ಅಂತ ಕೇಳಿದ್ಲು. ಇವತ್ತೇನು ಕೇಳ್ತಾಳೆ ಅಂದರೆ ಮಾತೇ ಆಡ್ತಾ ಇಲ್ಲ. ಯಾಕಮ್ಮ? ರೊಟ್ಟಿ ಹೋಗಿ ಮಾಡೋಕ್ಕಾಗಲ್ಲ ನಿಂತ್ಕೊಂಡು. ರೊಟ್ಟಿ ಬೇಕಂತೆ ಅವಳಿಗೆ. ಏನು ಅಕ್ಕಿ ರೊಟ್ಟಿ? ಅವಳು ಅಕ್ಕಿ ರೊಟ್ಟಿನೇ ಕೇಳೋದು. ತೊಟ್ಟ ರೊಟ್ಟಿ ನಾಳೆ ಮಾಡ್ತೀನಿ.
ಇವತ್ತು ಸಿಂಪಲಾಗಿ ಏನಾದರೂ ಮುದ್ದೆಗೆ ಏನಾದರೂ ಮಾಡ್ಕೊಳ್ಳೋಣ. ಅಡುಗೆಗೆ ಏನಾದರೂ ಯೋಚನೆ ಮಾಡಿ ಅದಾದಮೇಲೆ ಮಾಡ್ತೀನಿ. ನನ್ನ ಮಗಳು ರೊಟ್ಟಿ ಕೇಳ್ತಾ ಇದ್ದಾಳೆ. ನಿಜಕ್ಕೂ ಇವತ್ತು ನಿಂತ್ಕೊಂಡಂತೂ ರೊಟ್ಟಿ ತಟ್ಟೋಕ್ಕಾಗಲ್ಲ, ಅದರಿಂದ ಇವತ್ತು ಮಾಡಲ್ಲ, ನಾಳೆ ನಾಡಿದ್ದೊಳಗೆ ಮಾಡಿಕೊಡ್ತೀನಿ. ಫಸ್ಟು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಅಡುಗೆ ಮಾಡಬೇಕು. ಇವಾಗ ಒಂದು ಗ್ಲಾಸ್ ಕಾಫಿ ಇಡೋಣ ಅಂತ ಬಂದೆ. ಸೌಂಡ್ ಕಡಿಮೆ ಕೊಡಮ್ಮು. ಅವಳಿಗೂ ಹೊಟ್ಟೆ ಬಂದ ತಕ್ಷಣ ಅವಳಿಗೆ ಏನಾದರೂ ಕೊಡಬೇಕು, ಇಲ್ಲಾಂದರೆ ಒಂದು ಗ್ಲಾಸ್ ಹಾಲಾದರೂ ಕಾಯಿಸ್ಕೊಡ್ಬೇಕು. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ, ಬಂದ ತಕ್ಷಣ ನಿಮ್ಮ ಮಗಳಿಗೆ ಊಟ ಹಾಕ್ಕೊಡಿ ಅಂತ. ಊಟ ಮಾಡು ಅಂದರೆ ಅವಳು ಮಾಡಲ್ಲ. ಮಧ್ಯಾಹ್ನ 12:30 1 o'clockಗೆಲ್ಲ ಊಟ ಮಾಡಿರ್ತಾಳಲ್ಲ, 4 o'clock ಬರ್ತಾಳೆ. ಊಟ ಮಾಡಮ್ಮ ಅಂತ ಹೇಳಿದ್ರೆ ಮಾಡಲ್ಲ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮನೆಗೂ ಬಂದು ಒಂದ್ಸತಿ ಊಟ ಮಾಡ್ತಾ ಇದ್ದೋ 4 ಗಂಟೆಗೆ. ಯಾಕಂದರೆ ನಾವು ಅಷ್ಟು ದೂರ ನಡ್ಕೊ ಬರ್ತಾ ಇದ್ದೋ. ನಮ್ಮ ಸ್ಕೂಲ್ಗೂ ನಮ್ಮ ಮನೆಗೂ ಸ್ವಲ್ಪ ದೂರನೇ, ಅದರಿಂದ ಬಂದ ತಕ್ಷಣ 4 ಗಂಟೆಗೆ ಒಂದ್ಸಲ ಊಟ ಮಾಡ್ತಾ ಇದ್ದೋ. ಇವಾಗಂತೂ ಹಂಗಲ್ಲ, ಸ್ನ್ಯಾಕ್ಸ್ ತಿಂತಾರೆ, ಇಲ್ಲ ಏನಾದ್ರೂ ಈ ಥರ ಹಾಲು, ಹಾರ್ಲಿಕ್ಸು, ಬೂಸ್ಟು ಈ ಥರ ಏನಾದರೂ ಕುಡಿತಾರೆ, ಇಲ್ಲಾಂದರೆ ಹೊರಗಡೆ ಔಟ್ಸೈಡ್ ಹೋಗಿ ಸ್ನ್ಯಾಕ್ಸ್ ತಿಂತಾರೆ. ನಾವಂತೂ ಅವಾಗ ಸ್ನ್ಯಾಕ್ಸ್ ಎಲ್ಲ ತುಂಬ ಕಡಿಮೆ ನಮಗೆ. ಅವಾಗ ಊಟನೇ ನಾವು ಮಾಡ್ತಾ ಇದ್ದಿದ್ದು. ನನ್ನ ಮಗಳಿಗೆ ಹೇಳ್ತೀನಿ ಊಟ ಮಾಡಮ್ಮ ಹೊಟ್ಟೆ ಹಶ್ವಾದ್ರೆ ಅಂತ, ಅವಳು ಕೇಳಲ್ಲ, ಊಟ ಎಲ್ಲ ಮಾಡಲ್ಲ. ಹಾಲು ಕಾಯಿಸ್ಕೊಟ್ರೆ ಇಲ್ಲ ಏನಾದರೂ ಬಿಸ್ಕೆಟು, ಬ್ರೆಡ್ಡು ಈ ಥರ ಏನಾದರೂ ಕೊಡ್ತೀನಿ. ಇವಾಗ ಕಾಫಿ ರೆಡಿ ಆಯಿತು. ಇವಾಗ ನಾನು ಒಂದು 1/2 hour ರೆಸ್ಟ್ ಮಾಡಿ ಬಂದೆ. ಹಂಗೆ ರೀಲ್ಸ್ ನೋಡ್ತಾ ಮಲಗಿದ್ದೆ. ಅಲ್ಲಿ ಪಿಝಾದು ಒಂದು ರೀಲ್ಸ್ ಬಂತು, ವಿಡಿಯೋದು ಆಫರ್ ಇದೆ, 120 rupees ಆಫ್ ಆಗುತ್ತೆ ನಿಮಗೆ ಈ ಕೂಪನ್ ಬಳಸಿದ್ರೆ ಅಂತ. ಟ್ರೈ ಮಾಡೋಣ ಅಂತ ಡಾಮಿನೋಸ್ದು ನಾನು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡೆ. ಅಂದರೆ ಮುಂಚೆ ಹಳೆ ಫೋನಲ್ಲೆಲ್ಲ ನಾನು ಹಳೆಯದ್ದು ಇನ್ನೊಂದು ಸಿಮ್ ಇತ್ತು, ಅದರಲ್ಲಿ ಬುಕ್ ಮಾಡ್ಕೊಳ್ಳಿವೋ. ಅಂದರೆ ಫಸ್ಟ್ ಯೂಸರ್ಸ್ಗೆ ಏನೋ 120 rupees ಆಫ್ ಆಗುತ್ತಂತೆ. ನನ್ನ ಮಗಳು ಕೇಳಿಸ್ಕೊಬಿಟ್ಟು ಅಮ್ಮ ಬುಕ್ ಮಾಡಿ ಅಂತ ಹಿಡ್ಕೊಂಬಿಟ್ಲು. ಇವಾಗ ಬುಕ್ ಮಾಡಿದ್ದೀವಿ. ನಾವು ತುಂಬ ದಿವಸಗಳಾಗಿತ್ತು, ವರ್ಷಗಳೇ ಆಗ್ಬಿಟ್ಟಿತ್ತು ಬಿಡಿ ಪಿಝಾ ತಿಂದು. ಒಂದೂವರೆ ವರ್ಷದ ಹಿಂದೆ ನಮ್ಮ ಅಕ್ಕ ಬಂದಿದ್ಲು. ಅವಳು ಪಿಝಾ ನಾನು ತಿಂದೇ ಇಲ್ಲ ಅಂತ ಹೇಳಿದ್ಲು. ಇಲ್ಲೇ ಒಂದು ಚಿಕ್ಕದು ಶಾಪ್ ಇದೆ ಪಿಝಾದು, ಅಲ್ಲಿ ಹೋಗಿ ತಿಂದಿದ್ದು, ಅದೇ ಲಾಸ್ಟು. ಮತ್ತೆ ನಾವು ತಿಂದೇ ಇಲ್ಲ. ನಾನು ಪಿಝಾ ತಿನ್ನಬೇಕು ಅಂತಲೂ ಅನಿಸಿತ್ತಿಲ್ಲ, ತಿಂದೂ ಇಲ್ಲ. ಇವತ್ತು ನನ್ನ ಮಗಳು ಕೇಳಿದ್ಲಲ್ಲ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ. ಇನ್ನೇನು ಒಂದು 20 minutes ಬರ್ತಾರೆ. ವೆಯ್ಟ್ ಮಾಡ್ತಾ ಇದ್ದಾಳೆ, ಕಾಯ್ಕೊಂಡು ಕೂತಿದ್ದಾಳೆ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ. ಇವಾಗ ಪಿಝಾ ತಿಂದ್ಬಿಟ್ಟು ಊಟ ಮಾಡ್ತೀರಮ್ಮ? ನಗ್ತಾ ಇದ್ದಾಳೆ. ನೋಡೋಣ, ಪಿಝಾ ತಿಂದ್ಬಿಟ್ಟು ಅದಾದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಪಿಝಾ ಬಂತು. ನನ್ನ ಮಗಳಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾಳೆ. ತುಂಬ ದಿನ ಆಯ್ತಲ್ಲ ತಿಂದು. ಇಟ್ಕೊಡುಮ ಸೀಸರ್ 3 ಬುಕ್ ಮಾಡಿದ್ದೆ. ಇಷ್ಟಕ್ಕೆ 160 rupees ಅಷ್ಟೇ. ರೀಲ್ಸ್ ನೋಡ್ತಾ ಬಂತಲ್ಲ, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದೆ. ತುಂಬ ಬಿಸಿ ಇದೆ, ನೋಡೋಣ ಹೇಗಿರುತ್ತೆ ಅಂತ. ತಿಂದು ಮಾಮೂಲಿ ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ ಚೀಸ್ದು ಬುಕ್ ಮಾಡಿದ್ದೆ. ಇವತ್ತು ನನ್ನ ಮಗಳಿಗೆ ಫುಲ್ಲು ಪಿಝಾ ಪಾರ್ಟಿ. ಒಂದ್ಸತಿ ನಮ್ಮ ಅತ್ತೆ ಮನೆಗೆ ಹೋದಾಗ ಬುಕ್ ಮಾಡಬೇಕು. ಇದು ಆನಿಯನ್ದು, ಅದ್ರಲ್ಲಿ ಏನು ಬಂದಿತ್ತು ನೋಡು. ಕೆಲವೊಂದ್ಸತಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ತಿನ್ನಬೇಕು ಅನಿಸ್ದಾಗ. ಇದು ಪಿಝಾ, ಪನ್ನೀರ್ ಪಿಝಾ. ಇದು ಪನ್ನೀರು, ಕ್ಯಾಪ್ಸಿಕಮ್ಮು, ಆನಿಯನ್ನು ಒಂದೇ ಎಲ್ಲ ತಗೋರ್ಗಿನ. ಸಾಸೇ ಕೊಟ್ಟಿಲ್ಲ, ಸಾಸ್ ಕೊಟ್ಟಿಲ್ಲ, ಟಿಶ್ಯೂ ಕೊಟ್ಟಿದ್ದಾರೆ, ಚಿಲ್ಲಿ ಫ್ಲೆಕ್ಸು ಮತ್ತು ಅರಿಗೆನ ಕೊಟ್ಟಿದ್ದಾರೆ ಅಷ್ಟೇ. ಇದ್ಬೇಕಾ? ಯಾಕೆ ಇಷ್ಟೇ? ನಾನು ಪನ್ನೀರ್ ತಿಂತೀನಿ, ಅವಳಿಗೇನೋ ಪನ್ನೀರ್ದು ಬೇಡಂತೆ. 160 rupees ಅಂದರೆ 50 rupees ಒಂದೊಂದು ಪಿಝಾ. ಚೀಸ್ ಥರ ಬರುತ್ತಾ? ಬಿಸಿ ಇದೆ, ಚೆನ್ನಾಗಿದೆ. ಖುಷಿನಾ? ಅವರಪ್ಪ ಹೇಳೋದೇ ಹಾಗೆ, ನನ್ನ ಮಗಳು ಏನು ಕೇಳಿದ್ರು ಕೊಡಿಸು. ಮಗ ಜೊತೇಲಿಲ್ಲ ಅಲ್ಲ, ಊರಲ್ಲಿದ್ದಾನಲ್ವಾ, ನನ್ನ ಮಗಳು ಏನೇ ಕೇಳಿದ್ರು ಕೊಡಿಸು. ಬೆಳಗ್ಗೆ ಟೈಮ್ ಗಾಡಿಗೆ ಹೋಗ್ಬೇಕಾದ್ರೂ ಅಷ್ಟೇ ಹೇಳೋಗ್ತಾರೆ, ಅವಳು ಏನು ಕೇಳ್ತಾಳೋ ಕೊಡಿಸ್ಬಿಡು, ಒಳಗೆ ಇಲ್ಲ ಅನ್ಬೇಡ, ಹಳಿಸ್ಬೇಡ ಅಂತ. ಇವಾಗ ನಾನು ಕೊಡಿಸಿಲ್ಲ ಅಂದ್ರೂ ಅವ್ರ ಅಪ್ಪನ ಕಂಪ್ಲೇಂಟ್ ಮಾಡೋಳು, ಪಿಝಾ ಕೇಳಿದೆ ಅಮ್ಮ ಕೊಡಿಸ್ನೇ ಇಲ್ಲ ಅಂತ. ಅದರಿಂದ ಬುಕ್ ಮಾಡಿದೆ.
ದೊಡ್ಡದಾಗಿ ಬುಕ್ ಮಾಡಿ ಅಮ್ಮ ಅಂತಾಳೆ. ನೋಡ್ಬೋದು ಅದರಲ್ಲಿ 1 ಪೀಸ್ ನಾನು ತಿಂದಿದ್ದೀನಿ, 2 ಪೀಸ್ ತಿಂದಿರೋದು. ಇವಾಗ ತಿಂತಾ ಇದ್ದಾಳಲ್ಲ ಅದು ಸೇರಿ 2 ಪೀಸು. ಅತಿ ಆಸೆ ಗತಿ ಕೇಡು ಅನ್ನೋದು ಇದಕ್ಕೇನೆ. ಜಾಸ್ತಿ ಬುಕ್ ಮಾಡಿ ಅಮ್ಮ ಹಂಗೆ ತಿನ್ನೋಣ ಹಿಂಗೆ ತಿನ್ನೋಣ ಅಂತಾಳೆ. ತಿನ್ನೋ ಅಷ್ಟರಲ್ಲಿ ನೋಡಿ ಅದು ನೋಡ್ಬೋದು, 1 ಪಿಜ್ಜಾ ತಿನ್ನೋದಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಅಲ್ಲೊಂದು ಪಿಜ್ಜಾ ಹಾಗೆ ಇದೆ, ನೋಡೋಣ ಆಮೇಲೆ ತಿನ್ನಬೇಕು. ಯಾಕಂದರೆ ನನ್ನ ಹಸ್ಬೆಂಡು ತಿನ್ನಲ್ಲ, ಅವರು ಹೊರಗಡೆ ಐಟಮ್ಸ್ ಈ ಥರ ಎಲ್ಲ ಇಷ್ಟನೂ ಪಡೋಲ್ಲ, ತಿನ್ನೋದು ಇಲ್ಲ. ತಿಂದರೆ ನಾನೇ ತಿನ್ನಬೇಕದು. ನೋಡೋಣ, ಇವಾಗ ಸುಸ್ತಾಗ್ಬಿಟ್ಟಿದ್ದೀನಿ, ಆಮೇಲೆ ತಿಂತೀನಿ. ಕ್ಯಾಪ್ಸಿಕಮು ಮತ್ತು ಚಿಲ್ಲಿ ಹಾಕಿದ್ದಾರೆ, ರೆಡ್ ಚಿಲ್ಲಿ. ಅಮ್ಮ ಚಿಲ್ಲಿ ತಿನ್ನಿ ನೀವು. ಹೋಗೋ ನೀನು ತಿನ್ನು. ನೋಡಿ ಹೆಂಗೆ ಹೇಳ್ತಾಳೆ, ಚಿಲ್ಲಿ ತಿನ್ನಿ ಅಂತಾಳೆ. ಫುಲ್ಲು ತಿನ್ನಬೇಕು, ಒಂದು ಸ್ವಲ್ಪ ಬಿಟ್ಟರು ಒದೆ ಕೊಡ್ತೀನಿ. ಸರಿ, ನಾ ವೇಸ್ಟ್ ಮಾಡೋಂಗಿಲ್ಲ. ಇಲ್ಲಿ ನೆಕ್ಸ್ಟ್ ಟೈಮ್ ಬುಕ್ ಮಾಡಿಕೊಡಲ್ಲ ನಿಂಗೆ. ನೆಕ್ಸ್ಟ್ ಟೈಮ್ ಬರ್ಗರ್ ಬುಕ್ ಮಾಡಿ. ಬರ್ಗರ್ ಬೇಕಂತೆ. ತಿನ್ನೋದು ಏನಮ್ಮ ಅತಿ ಆಸೆ ಗತಿ ಕೇಡು ಅನ್ನೋದು ಇದಕ್ಕೆ ಅಂತ ಹೇಳಿದ್ದೀನಿ ಆಗಲೇ. ಇವಾಗ ಟೈಮ್ ಬಂದು 8 o'clock ಆಗಿದೆ. ನಾನು ಅಡುಗೆ ಮಾಡ್ತೀನಿ. ಹಸ್ಬೆಂಡ್ಗೆ ಫೋನ್ ಮಾಡಿದ್ದೆ, ರೊಟ್ಟಿನೇ ಮಾಡಮ್ಮ ಅಂದರು. ನಮಗಂತೂ ಊಟ ಮಾಡೋಂಗಿಲ್ಲ. ಅಮ್ಮ ಊಟ ಮಾಡ್ತೀಯಾ? ಅವಳು ರೊಟ್ಟಿ ಅಂದರೆ ಒಂದು ತಿಂತಾಳೆ. ಅಂದರೆ ಪಿಜ್ಜಾ ಜಾಸ್ತಿ ತಿನ್ನಿಲ್ಲ ಅವಳು, ರೊಟ್ಟಿ ಅಂದರೆ ಅವಳು ಒಂದು ತಿನ್ನೋದೇ ಹೆಚ್ಚು. ನನಗಂತೂ ಊಟ ಬೇಡ, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ರೊಟ್ಟಿ ಮಾಡಬೇಕು ಇವಾಗ. ನೋಡಿದ್ರಲ್ಲ ಈ ಬ್ಲಾಗ್ ಹೇಗಿತ್ತು ಅಂತ. ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.